ನಿಂತು ಒಂದು ಕವಡೆಯನ್ನು ಆಕಾಶಕ್ಕೆ ಬಲವಂತವಾಗಿ ನಿಮ್ಮಿದರೆ ಅದು ಎಷ್ಟು ಎತ್ತರವಾಗುತ್ತದೆಯೋ ಅಷ್ಟು ಎತ್ತರ ರಾಶಿ ಹಾಕಿದ ಸುವರ್ಣ ಬೇಕು. ಹೇಳಿದ ತಕ್ಷಣ ಕೇಳಿದಷ್ಟು ಜನ ನಿಮ್ಮದಾಯಿತು. ಗುರುದೇವ, ಗುರುಗಳೇ, ಹೇಗೆ ಹೊತ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಷ್ಟೊಂದು ದಂಡರಾಶಿನ ಹೇಗೆ ಹೊತ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ ಗಂಟೆಗೆ ಸತ್ಯಕೀರ್ತಿಗಳೇ, ಮಾಸಿಗಳು ಕೇಳಿದಷ್ಟು ಸರ್ವಸ್ವವನ್ನ ಧನ ಸರ್ವಸ್ವವನ್ನ ಆನೆಗಳ ಮೇಲೆ ಏರಿ ಸಿದ್ಧಪಡಿಸಿ ಅದನ್ನ ಆನೆಗಳ ಮೇಲೇರಿ ಅವರ ಮನೆಗೆ ಕಳಿಸಿಕೊಡಿ, ಆಶ್ರಮಕ್ಕೆ ಕಳಿಸಿಕೊಡಿ. ನಾನು ಈ ಮಾತು ಮಾಡ್ಕೊಂಡು ಹರಿಶ್ಚಂದ್ರ, ನಿಮ್ಮ ದಾನಶೀಲತೆಗೆ ನಾನು ಮೆಚ್ಚಿದೆ. ಆದರೆ ಈ ಧನವನ್ನು ಈಗಲೇ ಕಳಿಸಿಕೊಡಬೇಕಾದ ಅವಶ್ಯಕತೆ ಇಲ್ಲ. ಆಗಬೇಕಾದ ಕೆಲಸಗಳು ಇನ್ನೂ ಅನೇಕ ಇವೆ. ಏಕಾವತಾರ ಬಂದಾಗ ನಾವು ಹೇಳಿ ಕಳಿಸುತ್ತೇವೆ. ಆಗಬೇಕಾದರೆ ನೀನು ಕಳಿಸಿಕೊಡಬಹುದು. ಅಲ್ಲಿಯವರೆಗೂ ನಮ್ಮ ಧನವು ನಿಮ್ಮ ಮನೆಯಲ್ಲಿ ಭದ್ರವಾಗಿರಲಿ. ಕಾಲವು ಯಾವಾಗಲೂ ಒಂದೇ ಆಗಿರುವುದಿಲ್ಲ. ಆದ್ದರಿಂದ ತಮ್ಮ ಧನವನ್ನು ತಮ್ಮ ಜೊತೆಯಲ್ಲಿಯೇ ತೆಗೆದುಕೊಂಡು ಹೋಗುವುದು ಒಳ್ಳೆಯದೆಂದು ನನ್ನ ಮನವಿ ಪೂಜೆಗೆ. ನಮ್ಮ ಧನವನ್ನು ನಿಮ್ಮ ಬಳಿಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲವೆಂದು ತಿಳಿಸಿ ನಮ್ಮ ಆಜ್ಞೆಯನ್ನು ನಿರಾಕರಿಸುತ್ತೀರಾ? ಕ್ಷಮಿಸಿ ಗುರುದೇವ, ನಿಮ್ಮ ಇಷ್ಟ ಪ್ರಕಾರವಾಗಿಯೇ ಆಗಲಿ. ಒಳ್ಳೆಯದು, ನಾವು ಬರುತ್ತೇವೆ.